ಗಗನ ಮನೆದು ಅಂತ ಇಲ್ಲ ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಮಧ್ಯಾಹ್ನ ಆಗಿದೆ. ಆದರೆ ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಇದೆ. ಮಾರಿ ಹಬ್ಬಕ್ಕೆ ಎಲ್ರಿಗೂ ಗೊತ್ತಿರಂಗೆ ತಂಬಿಟ್ಟು ಮಾಡ್ತಾರೆ. ಸೊ ನಾನು ಕೂಡ ತಂಬಿಟ್ಟಿಗೆ ಅಕ್ಕಿ ಎಲ್ಲ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಮಾವ ನೋಡಿ ನನ್ನ ಮಗನಿಗೋಸ್ಕರ ಚೇರ್ ಎಣಿತಿದ್ದಾರೆ. ಆ್ಯಕ್ಚುಲಿ ಫಸ್ಟೇ ಇತ್ತು ಚೇರು, ಅದೆಲ್ಲ ಕಿತ್ತೋಗಿ ಇವಾಗ ಹೊಸದಾಗಿ ವೈರ್ ಹಾಕ್ತಿದ್ದಾರೆ. ಅಕ್ಕಿ ಎಲ್ಲ ಹುರಿದು ರೆಡಿ ಮಾಡ್ಕೊಂಡಿರೋದನ್ನ ಗಿರಣಿಗೆ ಹಾಕಿ ನೀಟಾಗಿ ಪೌಡ್ರ್ ಮಾಡಿಸ್ಕೋಬೇಕು. ಮನೆಯಲ್ಲಿ ಮಿಕ್ಸಿಲೆಲ್ಲ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಮಿಕ್ಸಿಲಿ ಅಷ್ಟು ನೀಟಾಗಿ ಪೌಡ್ರ್ ಆಗಲ್ಲ, ಚೆನ್ನಾಗಿ ಬರಲ್ಲ ತಂಬಿಟ್ಟು. ನಾವು ಗಿರಣಿಗೆ ಬಂದು ಪುಡಿ ಮಾಡಿಸ್ಕೊತಾ ಇದ್ದೀವಿ. ನೋಡಿ ಬೆಕ್ಕು ಎಷ್ಟು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಕ್ಯೂಟಾಗಿ. ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಇದೆ. ಪಾಪ ನಮ್ಮ ಮನೆಯವರು ಅದು ಆಟಾಡ್ತಾಯಿದ್ರೆ ಕರ್ಬಿಟ್ಟು ವೀಡಿಯೋ ಮಾಡ್ಕೊತಾಯಿದ್ರು. ಅಕ್ಕಿನ ಪುಡಿ ಮಾಡಿಸ್ಕೊಂಡು ಬಂದಿದ್ದಾಯಿತು. ಇವಾಗ ತಂಬಿಟ್ಟು ಮಾಡ್ಕೊಳ್ಳೋಣ. ಫಸ್ಟಿಗೆ ನೀರು ಇಟ್ಕೊಂಡು ಅದಕ್ಕೆ ಬೆಲ್ಲ ಹಾಕೋಬೇಕು. ಆ್ಯಕ್ಚುಲಿ ನೀರಲ್ಲಿ ಬೆಲ್ಲನ ನೀಟಾಗಿ ಕರಗಿಸ್ಕೊಬೇಕು ತಂಬಿಟ್ಟು ಕಲಿಸ್ಕೊಳ್ಳೋಕ್ಕೆ. ಅದು ಕರಗಿಸ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ಇಲ್ಲಾಂದರೆ ಅದರಲ್ಲಿ ಹಾಕಿ ಹಿಟ್ಟಾಕಿ ತಿರುಗಿಸ್ ಮಾಡ್ಕೋತಾರೆ. ಆ ಥರನೂ ಮಾಡ್ಕೊಬೋದು. ನಾನು ಬೆಲ್ಲನ ಕರ್ಗಕ್ಕೆ ಇಟ್ಬಿಟ್ಟು ಈ ಕಡೆ ಎಳ್ಳೆಲ್ಲ ಹುರಿದು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬೆಲ್ಲ ಕರ್ಗೋ ಅಷ್ಟರಲ್ಲಿ ಎಳ್ಳು, ಕಡಲೆ ಬೀಜ ಅದೆಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಬೇಗ ಆಗಿಬಿಡುತ್ತೆ. ಎಳ್ಳನ್ನು ಸ್ವಲ್ಪ ಕೆಂಪಾಗೋವರೆಗೂ ಮತ್ತು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಷ್ಟವರೆಗೂ ಹುರ್ಕೋಬೇಕು. ಗಮ್ಮಂತ ಪರಿಮಳ ಬರುತ್ತೆ ಎಳ್ದು. ಕಡಲೆ ಬೀಜನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು, ಕೆಂಪಾಗಂಗಿಲ್ಲ ಅಂದರೆ ಹಸಿ ಹಸಿ ಇದ್ದರೆ ಚೆನ್ನಾಗಿರೋಲ್ಲ. ಅದು ಸಿಪ್ಪೆ ಎಲ್ಲ ಸ್ವಲ್ಪ ಬಿಡುತ್ತೆ ಅನ್ನೋ ತನಕ ಹುರ್ಕೋಬೇಕು. ನಾನು ಕಡಲೆ ಬೀಜ ಎಳ್ಳು ಎಲ್ಲ ಹುರಿದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡೋ ಅಷ್ಟರಲ್ಲಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಕುದಿ ಬಂದಿದೆ. ಪಾಕ ಏನು ಬೇಕಾಗಿಲ್ಲ, ಕುದಿ ಬಂದರೆ ಅಷ್ಟೇ ಸಾಕು. ಒಂದು ಪಾತ್ರೆಯಲ್ಲಿ ಬಿಡಿಸಿಟ್ಕೊಂಡಿರೋ ಅಕ್ಕಿ ಇಟ್ಟು ಸ್ವಲ್ಪ ಎಳ್ಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುರಿದಿಟ್ಕೊಂಡಿರೋ ಎಳ್ಳು ನಾವು ಫಸ್ಟ್ಗೆ ಸ್ವಲ್ಪ ಪಾಕ ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೊತೀವಿ. ಕಡಲೆ ಬೀಜ ಎಲ್ಲ ಆಮೇಲೆ ಹಾಕ್ಕೊಳ್ಳೋದು, ಯಾಕೆಂದರೆ ದೇವ್ರಿಗೆ ಆರತಿ ಮಾಡೋಕ್ಕೆ ದೊಡ್ಡ ತಂಬಿಟ್ಟು ಮಾಡ್ಕೋಬೇಕಲ್ಲ. ಅದರಲ್ಲಿ ಕಡಲೆ ಬೀಜ, ಕಡಲೆ ಮತ್ತು ಕೊಬ್ಬರಿ ಅದೆಲ್ಲ ಹಾಕ್ಕೊಂಡ್ರೆ ಇದಾಗ್ಬಿಡುತ್ತೆ, ಅದು ಒಡ್ದಂಗೆ ಆಗ್ಬಿಡುತ್ತೆ, ನೀಟಾಗಿ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಬೆಲ್ಲದ ಪಾಕನ ನೋಡ್ಕೊಂಡು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಕಲಿಸ್ಕೋಬೇಕು. ಜಾಸ್ತಿ ಕಲಿಸ್ಕೊಂಡ್ಬಿಟ್ರೆ ಒಂದೇ ಸಲ ಜಾಸ್ತಿ ಹಾಕ್ಕೊಂಬಿಟ್ರೆ ತೆಳ್ಳಗಾಗೋದು ಆ ಥರ ಆಗ್ಬಿಡುತ್ತೆ. ಮತ್ತು ತೆಳ್ಳಗಾದರೆ ನಾವು ಹಿಟ್ಟೆಲ್ಲ ಹಾಕ್ಬಿಟ್ಟಿರ್ತೀವಲ್ಲ ಬಿಡಿಸ್ಕೊಂಡಿರೋದು, ಮತ್ತು ಏನು ಮಾಡೋಕ್ಕೆ ಬರೋದಿಲ್ಲ. ಅದರಿಂದ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನಾವು ಮೊದಲಿಗೆ ದೇವರಿಗೆ ತಂಬಿಟ್ಟು ರೆಡಿ ಮಾಡ್ತಾರೆ ಇವಾಗ ನಮ್ಮ ಅತ್ತೆ. ನೋಡಿ ಈ ಥರ ದಪ್ಪದು ಎಲ್ಲ ಚೆನ್ನಾಗಿ ನಾದ್ಕೋಬೇಕು. ಕೈಯಿಂದ ನೀಟಾಗಿ ನಾದ್ಕೊಂಡು ಆಮೇಲೆ ಈ ಥರ ಒಂದು ಪ್ಲೇಟಲ್ಲಿ ಇದು ಮಾಡ್ಕೊಂಡು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ಡಿಸೈನು. ನಾವಂತೂ ಸಿಂಪಲ್ಲಾಗಿ ಮಾಡ್ತೀವಿ. ಕೆಲವೊಬ್ಬರು ಇದರಲ್ಲೇ ಗುಂಡಿ ಥರ ಮಾಡಿ ಅದಕ್ಕೆ ಬತ್ತಿ ಹಾಕಿ ದೀಪ ಹಚ್ಚೋ ಥರ ಮಾಡ್ತಾರೆ. ನಾವು ದೀಪನ ಯಾವಾಗಲೂ ಸಪ್ರೇಟ್ ಇಟ್ಕೊತೀವಿ, ಇದರಲ್ಲಿ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಮತ್ತು ಅದೇ ಹಿಟ್ಟಿಗೆ ಕಡಲೆ ಬೀಜ, ಕಡಲೆ, ಕೊಬ್ಬರಿ ಚೂರು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಕೊಬ್ಬರಿನ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೊತೀವಿ. ಆ್ಯಕ್ಚುಲಿ ಇದು ಮನೆಯಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಉಂಡೆ ಮಾಡಿ ಇಟ್ಕೊಂಡ್ರೆ ಅಂತೇಳಿ. ಉಂಡೆಗಳನ್ನೂ ಅಷ್ಟೇ ಬಿಸಿ ಇದ್ದಾಗಲೇ ಮಾಡ್ಕೊಂಬಿಡ್ಬೇಕು, ತಣ್ಣಗಾದರೆ ಉಂಡೆ ಚೆನ್ನಾಗಿ ಬರಲ್ಲ. ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಬೇಗ ಇಬ್ಬರಾದರೆ ಬೇಗ ಆಗುತ್ತೆ ಅಂತೇಳಿ ಇಬ್ಬರು ಸೇರಿ ಉಂಡೆ ಮಾಡಿ ರೆಡಿ ಮಾಡಿಕೊಂಡ್ವು. ಮತ್ತು 2 ತಂಬಿಟ್ಟಿಗೆ ಸ್ವಸ್ತಿಕ್ ಅಥವಾ ಓಮ್ ಆ ಥರ ಏನಾದರೂ ಕಡಲೆಯಿಂದ ಅಂಟಿಸ್ಕೊಬೇಕು. ನೀವು ಎರಡರಲ್ಲಿ ಯಾವ್ದು ಬೇಕಾದರೂ ಅಂಟಿಸ್ಕೊಳ್ಬೋದು. ನಾನು ಒಂದಕ್ಕೆ ಸ್ವಸ್ತಿಕು, ಒಂದಕ್ಕೆ ಓಮ್ ಅಂಟಿಸ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಅದು 2 ಸ್ವಲ್ಪ ಚಿಕ್ಕದಾಗ್ಬಿಟ್ಟಿತ್ತು. ಅದರಿಂದ ಓಮ್ ಅಂಟ್ಸೋಕ್ಕೆ ಜಾಸ್ತಿ ಸ್ಪೇಸ್ ಬೇಕು ಅಂತೇಳಿ ಅಂಟ್ಸೋಕ್ಕಾಗಲಿಲ್ಲ. ಹಾಗಾಗಿ 2ಕ್ಕೂ ಸ್ವಸ್ತಿಕನೇ ಅಂಟಿಸ್ಕೊಂಡೆ, ಜಾಗ ಕಮ್ಮಿ ಇರುತ್ತೆ ಬರೆಯೋಕ್ಕಾಗಲ್ಲ ಅಂತೇಳಿ. ಕಡಲೆ ಅಂತೂ ಬಿದ್ದೋಗ್ತಾಯಿತ್ತು ಪದೇ. ಜೊತೆಗೆ ಕಣಗ್ಲೆ ಹೂವೆಲ್ಲ ರೆಡಿ ಮಾಡ್ಕೋಬೇಕು. ನಮ್ಮತ್ತೆ ಕಣಗ್ಲೆ ಹೂವೆಲ್ಲ ಕಡ್ಡಿಗೆ ಚುಚ್ಚಿ ರೆಡಿ ಮಾಡ್ತಾಯಿದ್ರು. ನಾವು ನಿನ್ನೆ ಊರಿಂದ ಬರುವಾಗ ದೇವಸ್ಥಾನದ ಹತ್ರ ತೊಗೊಂಡು ಬಂದಿದ್ವು ಕಣಗ್ಲೆ ಹೂವು. ನನಗೆ ಗೊತ್ತಿರೋಂಗೆ ಕಣಗ್ಲೆ ಹೂವು ದೇವಸ್ಥಾನಗಳಲ್ಲಿ ಬಿಟ್ಟು ಬೇರೆಲ್ಲೂ ನಾನು ನೋಡಿಲ್ಲ. ಸಾಮಾನ್ಯ ದೇವಸ್ಥಾನಗಳ ಹತ್ರನೇ ಕಣಗ್ಲೆ ಹೂವು ಸಿಗೋದು. ಕಣಗ್ಲೆ ಹೂವು ಬೇಕು ಅಂದರೆ ನಾವು ದೇವಸ್ಥಾನಗಳ ಹತ್ರನೇ ಹೋಗಬೇಕು.
ಹೂ ಜೊತೆಗೆ ಬೇವಿನ ಸೊಪ್ಪು ಕೂಡ ಚುಚ್ಕೊಬೇಕು. ಚುಚ್ತಾರೆ, ನಾನೆಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ. ನಾವು ತಟ್ಟೆ ಎಲ್ಲ ತಂಬಿಟ್ಟು ರೆಡಿ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ರೆಡಿ ಇಟ್ಟು ನನ್ನ ಮಗಳನ್ನ ಮತ್ತು ನನ್ನ ತಂಗಿ ಮಗಳನ್ನೆಲ್ಲ ರೆಡಿ ಮಾಡಿ ನಾನು ಕೂಡ ಸೀರೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾಯಿತು. ನಾವು ದೊಡ್ಡವರು ಅಂತಲ್ಲ, ಇವತ್ತು ಕೆಲವೊಂದೊಂದು ಚಿಕ್ಕ ಚಿಕ್ಕ ಮಕ್ಕಳು ತಂಬಿಟ್ಟು ಆರ್ತಿಲ್ಲ ಒತ್ಕೊಳ್ತಾರಲ್ಲ, ಅದರಿಂದ ಅವರು ಸೀರೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿರ್ತಾರೆ. ನೋಡೋಕ್ಕಂತೂ ಸಖತ್ತಾಗಿ ಅನ್ಸುತ್ತೆ, ಕ್ಯೂಟಾಗಿ ಚೆನ್ನಾಗಿ ರೆಡಿಯಾಗಿದೆ. ಯಾರು ರೆಡಿ ಮಾಡ್ಕೊಟ್ಟಿದ್ ನಿಂಗೆ? ಹನುಮ. ಯಾರು ಮಾಡ್ಕೊಟ್ಟಿದ್ದು? ಪಲ್ಲವಿ ಅಮ್ಮ ಮಾಡ್ಕೊಡ್ತಾ ಮಾಡು. ಡ್ಯಾನ್ಸ್ ಮಾಡ್ತಾಳೆ ರೆಡಿಯಾಗಿ. ಫ್ರಾಕ್ ಹಾಕೊಂಡು ಮಾಡ್ತಾ ಇದ್ದ? ಎಲ್ ಮಾಡ್ತಾ ಇದ್ದೆ ಫ್ರಾಕ್ ಹಾಕೊಂಡು? ಈಗ ನೀನು ತಂಬಿಟ್ಟು ಎತ್ಕತಿಯ? ನೀನು ಒತ್ಕತಿಯ ತಂಬಿಟ್ಟು? ಪೂಜೆಗೆ ಹೋಗೋಕ್ಕೆ ಅಂತೇಳಿ ದೇವಸ್ಥಾನಕ್ಕೆ ಎಲ್ಲ ರೆಡಿ ಆಗಿದ್ದಾಯಿತು. ಇನ್ನೇನು ಸ್ವಲ್ಪ ಹೊತ್ತಿಗೆ ಹೊರಡ್ಬೇಕು. ದೇವಸ್ಥಾನಕ್ಕೆ ಹೊರಡೋದಕ್ಕಿಂತ ಮೊದಲು ಸಂಜೆ ಮನೆಯಲ್ಲಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಆದಮೇಲೆ ತಂಬಿಟ್ಟು ಆರತಿ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಮನೆಯಲ್ಲಿ ಒಂದ್ಸಲ ದೇವ್ರಿಗೆ ಆರತಿ ಮಾಡ್ಕೋಬೇಕು. ಅದರಿಂದ ಎಲ್ಲರೂ ಅಷ್ಟೇ ಅವ್ರವ್ರ ಮನೆ ಹತ್ತಿರ ಬಂದಾಗ ದೇವ್ರಿಗೆ ತಂಬಿಟ್ಟು ಆರತಿನ ತೊಗೊಂಡು ಹೋಗ್ತಾರೆ. ನಾವು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ದೇವರು ನಮ್ಮನೆ ರೋಡ್ ಹತ್ರನೇ ಬಂದಿತ್ತು ಆಗಲೇ ಮೆರವಣಿಗೆ. ಎಲ್ಲರೂ ಇಟ್ಕೊಂಡಿರೋದು ನೋಡಿ ನನ್ನ ಮಗಳು ನಾನು ಇಟ್ಕೊತೀನಿ ಅಂತ ಹೇಳಿ ಇಸ್ಕೊಂಡ್ಲು. ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಮಾಡೋದಂದ್ರೆ ಒಂಥರ ಖುಷಿ. ಚಿಕ್ಕವರಿದ್ದಾಗೆಲ್ಲ ಖುಷಿ ಅನಿಸುತ್ತೆ, ದೊಡ್ಡವರಾದ್ಮೇಲೆ ಅಯ್ಯೋ ಯಾರು ಮಾಡ್ತಾರೆ ಹೋಗು ಅಂತವೇನೋ ನೋಡಿ. ಒಬ್ಬೊಬ್ಬರು ಮನೆಯದು ಒಂದೊಂದು ಥರ ಮಾಡಿರ್ತಾರೆ. ಇದು ನಮ್ಮ ಭಾವನ ಮನೆಯದು. ಇದು ನಮ್ಮ ಸೊಸೆ ಮುದ್ದುಗಳು ಮಾಡಿರೋದು. ತಂಬಿಟ್ಟಲ್ಲೇ ದೀಪ ಮಾಡಿ ಅದರೊಳಗೆ ಬತ್ತಿ ಹಾಕಿ ಆರತಿ ಮಾಡಿದ್ದಾರೆ. ಕಳಸ ಮತ್ತು ದೇವರು ಎಲ್ಲ ಮುಂದೆ ಹೋದಂಗೆ ತಂಬಿಟ್ಟು ಆರತಿ ಇಟ್ಕೊಂಡಿರೋರೆಲ್ಲ ಹಿಂದೆ ಹೋಗ್ತೀವಿ. ಆ್ಯಕ್ಚುಲಿ ಬೇಕಂದರೆ ಅದು ಇನ್ನೂ ಲೇಟ್ ಆಗ್ತದೆ, ಅದು ಸ್ವಲ್ಪ ಇನ್ನೂ ಸುತ್ತಾಕಿ ಬರೋದು ಕಳಿಸೋದವರು ಮತ್ತು ದೇವರೆಲ್ಲ. ಆದರೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಫುಲ್ ಎಲ್ಲ ಬಳಸ್ಕೊಂಡು ಬರೋಕ್ಕಾಗಲ್ಲ ಅಂತೇಳಿ ಹೀಗೇನೆ ದೇವಸ್ಥಾನಕ್ಕೆ ಬಂದುಬಿಟ್ವು. ದೇವಸ್ಥಾನಕ್ಕೆ ಬಂದು ಎಲ್ಲರೂ ಆರತಿ ತಂದಿರ್ತೀವಲ್ಲ, ಅದನ್ನು ಇಲ್ಲಿ ಮಾರಮ್ಮಂಗೆ ಆರತಿ ಮಾಡ್ಕೊತಾರೆ. ಆ್ಯಕ್ಚುಲಿ ದೇವಸ್ಥಾನ ಅಂತೂ ತುಂಬ ರಶ್ ಇರುತ್ತೆ. ಇವತ್ತು ಒಳಗಡೆ ಹೋಗೋಕ್ಕೆ ಆಗಲ್ಲ. ನಾಳೆ ಬೆಳಿಗ್ಗೆ ಪ್ರಸಾದ ಇರುತ್ತೆ. ಇವತ್ತು ತಂಬಿಟ್ಟು ಆರತಿ ಮಾತ್ರ. ಮೆರವಣಿಗೆ ಇರುತ್ತೆ, ದೇವ್ರ ಮೆರವಣಿಗೆ ಆರತಿ ಇವತ್ತಿರುತ್ತೆ, ನಾಳೆ ಪ್ರಸಾದ ಇರುತ್ತೆ. ದೇವ್ರಿಗೆ ಆರತಿ ಮಾಡಿ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಇಲ್ಲಿ ಒಂದು ಕಲ್ಲಿದೆ, ಇಲ್ಲಿ ಬೇವಿನ ಸೊಪ್ಪು ಮತ್ತು ಕಣಗ್ಲೆ ಹೂ ಎಲ್ಲ ಚುಚ್ಚಿರ್ತೀವಲ್ಲ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ದೀಪದಲ್ಲಿರೋ ಎಣ್ಣೆ ಮತ್ತು ಬತ್ತಿ ಎಲ್ಲನೂ ಅಲ್ಲಿ ಒಂದು ದೀಪ ಇಟ್ಟಿರ್ತಾರೆ, ಅದಕ್ಕೆ ಹಾಕಬೇಕು ನಂಗೆ ಬೇಕಂದರೆ. ಮತ್ತು ಒಂದು ಕುಕ್ಕೆ ಇಟ್ಟಿರ್ತಾರೆ, ಅದರಲ್ಲಿ ನಾವು ತಂದಿರೋ ತಂಬಿಟ್ಟಲ್ಲಿ ಸ್ವಲ್ಪ ದೇವ್ರಿಗೆ ಅಂಥೇಳಿ ಅಲ್ಲಿ ತಂಬಿಟ್ಟು ಹಾಕ್ತಾರೆ. ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ಮನೆಗೆ ಬಂದ್ವು. ನಿಮ್ಮೂರಲ್ಲೆಲ್ಲ ಮಾರಮ್ಮನ ಹಬ್ಬ ಹೀಗೆ ಮಾಡ್ತಾರಾ ಅಥವಾ ಇನ್ನೇನಾದರೂ ವಿಶೇಷತೆ ಇರುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.